ಹೇ ಗಾಯ್ಸ್, ಎಷ್ಟು ಹೀಟ್ ಇದೆ ಅಂದರೆ ಇವತ್ತು ಟೆಂಪರೇಚರ್ 37 ಡಿಗ್ರೀಸ್. ಯಪ್ಪ, ಅದು ಆ ಹೀಟ್ಗೆ ತಲೆನೋವು ಬರ್ತಿದೆ. ಫುಲ್ಲು ಎಷ್ಟು ಹೀಟ್ ಇದೆ ಅಂದರೆ ಲಿಟ್ರಲಿ ಫ್ಯಾನ್ ಇಲ್ಲದೆ ಎ ಸಿ ಇಲ್ಲದೆ ಇರೋಕ್ಕೆ ಆಗ್ತಿಲ್ಲ. ಆ್ಯಂಡ್ ಎಷ್ಟು ಲೂಸ್ ಕ್ಲೋತ್ಸ್ ಹಾಕ್ಕೊಂಡ್ರು, ಎಷ್ಟು ಗಾಳಿಗೆ ಹೋಗೋಣ ಅಂತ ಅಂದ್ಕೊಂಡ್ರೂ ಏನೋ ಮಾಡೋಕ್ಕೂ ಆಗ್ತಿಲ್ಲ. ಲೈಕ್ ಹೀಟ್ ವೇವ್ ಅಂತ ಹೇಳ್ತಾರೆ ಇದನ್ನ. ತುಂಬ ಅಂದರೆ ತುಂಬ ಹೀಟ್ ಇದೆ. ನೋಡಿ ಬೇಕಾರೆ ಲೈಕ್ ಆ ಬಿಸಿಲಿಂದು ಯುನೋ ಇದು ಜನ ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಬಂದುಬಿಡ್ತಿದ್ರು ಮಾರ್ನಿಂಗೆಲ್ಲ. ಯಪ್ಪ, ತುಂಬ ಬಿಸಿಲಿದೆ. ನಮ್ಮ ಬಳ್ಳಾರಿ ಬಿಸಿಲಾದರೂ ತಡ್ಕೊಬೋದು, ಇದಂತೂ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಿಲ್ಲ. ಇಂಡಿಯಾದಲ್ಲಿ ಇರೋ ಹೀಟ್ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತಡ್ಕೊಳೋ ಲೆವೆಲ್ಗೆ ಇದೆ. ಬಟ್ ಈ ಹೀಟ್ ಅಂತೂ ಅಸಲು ತಡ್ಕೊಳಕ್ಕೆ ಆಗ್ತಿಲ್ಲ. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಈ ಕ್ಯಾಲಿಫೋರ್ನಿಯಾ ಹೀಟ್, USA ಹೀಟ್. ಹಿಂಗಿರುತ್ತಂತ ಗೊತ್ತಿರಲಿಲ್ಲಪ್ಪ ನನಗೆ. ಸೀರಿಯಸ್ಲಿ ಅಪ್ಪ, ಎಷ್ಟು ಟ್ಯಾನ್ ಆಗ್ತೀನೋ ಅಂತ ಭಯ ಆಗ್ತಿದೆ ನನಗೆ. ಎಷ್ಟು ಸನ್ಸ್ಕ್ರೀನ್ ಹಚ್ಕೊಂಡ್ರು ಕೂಡ ಕರ್ರಗೆ ಕಾಣ್ತಿದ್ದೀನಿ. ನಾನಿವತ್ತು ಡಾಲರ್ ಟ್ರೀಗೆ ಹೋಗ್ತಿದ್ದೀನಿ. ಡಾಲರ್ ಟ್ರೀ ಅನ್ನೋದು USA ತುಂಬ ಫೇಮಸ್. ಅಲ್ಲಿ ಎಲ್ಲ ಐಟಮ್ಸ್ ಡಾಲರ್ಗೆ ಸಿಗುತ್ತೆ, $1. ಆದರೆ ಈಗ ಅವರು ಅದನ್ನು $25 ಮಾಡಿದ್ದಾರೆ, ಅಂದರೆ $1.25. ಸೊ ಈಗ ಮನೆ ಶಿಫ್ಟ್ ಆಯ್ತಲ್ಲ, ನಂದು ಹೊಸ ಮನೆಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಸಾಮಾನು ಬೇಕಿತ್ತು ನನಗೆ, ಅಂದರೆ ಸ್ಟೋರೇಜ್ ಆರ್ಗನೈಸರ್ಸ್ ಥರ, ಇನ್ನು ಹ್ಯಾಂಗರ್ಸ್ ಬೇಕು. ಇನ್ನು ಅಲ್ಲಿಗೆ ಹೋಗಿ ನೋಡೋಣ ಏನು ತೊಗೊತೀನಿ ಅಂತ. ಹಾಗೆ ಒಂದು ರೆಡಿಯಾಗೋ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾ, ಎಲ್ಲಿಗೆ ಹೋದರೂ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದು ಸನ್ಸ್ಕ್ರೀನ್ ಮಾತ್ರ, ಐ ಮೀನ್ ನನ್ನ ಪ್ರಕಾರ. ಸೊ ನಾನು ಯಾವತ್ತೂ ಯಾವ ದಿನ ಕೂಡ ಸನ್ಸ್ಕ್ರೀನ್ ಮಿಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಡರ್ಮಾಕೋ ನನ್ನ ಸ್ಕಿನ್ನಿಗೆ ತುಂಬ ಸೆಟ್ ಆಗಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಅದೇ ಹೇಳಿದ್ದೀನಿ, ಡರ್ಮಾಕೋ ತುಂಬ ಚೆನ್ನಾಗಿದೆ ಅಂತ. ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಇದು, ನಂಗೆ ತುಂಬ ಇಷ್ಟ. ಇದು ಯಾವ ಪ್ರಮೋಷನಲ್ ವಿಡಿಯೋ ಅಲ್ಲ, ಬಟ್ ಆನೆಸ್ಟ್ಲಿ ಹೇಳಬೇಕಂದ್ರೆ ಡರ್ಮಾಕೋ ನನಗೆ ತುಂಬ ತುಂಬ ಇಷ್ಟ. ಯಾವ ವೈಟ್ ಕಾಸ್ಟ್ ಇಲ್ಲ ಆ್ಯಂಡ್ ಸ್ವೆಟ್ ಕೂಡ ಆಗಲ್ಲ ಇದು. ಇವತ್ತು ಯಾವ ಲಿಪ್ಸ್ಟಿಕ್ ಬೇಡ ಅಂತಂದೇಳಿ ಸುಮ್ಮನೆ ಒಂದು ಲಿಪ್ ಬಾಮ್ ಹಚ್ಕೊತಿದ್ದೀನಿ, ಹಿಮಾಲಯ ಲಿಪ್ ಬಾಮ್. ಯಾಕೋ ಇವತ್ತು ಲಿಪ್ಸ್ಟಿಕ್ ಹಚ್ಕೋಬೇಕಂತ ಅನಿಸ್ತಿಲ್ಲ, ತುಟಿ ಎಲ್ಲ ಹೊಡೆದಂಗೆ ಆಗ್ತಿದೆ. ಸೊ ಲಿಪ್ ಬಾಮ್ ಬೆಸ್ಟ್. ಆ್ಯಂಡ್ ಇದು ಲಿವಾನ್ ಸೀರಮ್. ನನ್ನ ಹೇರ್ ತುಂಬ ಡ್ರೈ ಆ್ಯಂಡ್ ತುಂಬ ಕರ್ಲಿ. ಸೊ ಇನ್ನು ಬಿಸಿಲಿಗೆ ಹೋದರೆ ಇನ್ನೂ ಕರ್ಲಿ ಆಗಿಬಿಡುತ್ತೆ, ಇನ್ನೂ ಡ್ರೈ ಆಗಿಬಿಡುತ್ತೆ. ನನ್ನ ಫೇವ್ರೆಟ್ ಪರ್ಫ್ಯೂಮ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಿಂದ, ಇದು ಇಂಟು ದ ನೈಟ್ ಅಂತ. ಎಷ್ಟು ಚೆನ್ನಾಗಿದೆ ಸ್ಮೆಲ್ ಅಂದರೆ ಇದನ್ನು ಹುಡುಕಿ ತೊಗೊಂಡಿದ್ದೆ ನಾನು. ಸೊ ಯಾ, ಇಲ್ಲಿಂದ ಡಾಲರ್ ಟ್ರೀ ಅರೌಂಡ್ 15 ಮಿನಿಟ್ಸ್ ವಾಕ್ ಇದೆ. ಸುಮ್ಮನೆ ಬಸ್ ಯಾಕೆ 15 ನಿಮಿಷ ಅಷ್ಟೇ ಅಲ್ಲ ಅಂತ ನಡ್ಕೊಂಡು ಹೋಗ್ಬಿಡ್ತೀನಿ. ಆ್ಯಂಡ್ ಛತ್ರಿ ಯಾಕಂತ ನೋಡ್ತಿದ್ದೀರಾ, ತುಂಬ ಬಿಸಿಲಿದೆ, ತುಂಬ ಬಿಸಿಲು, ತಡ್ಕೊಳಕ್ಕಾಗಲ್ಲ, ಮೈ ಚುರ್ರ ಅನ್ನತ್ತೆ. ಅದಕ್ಕೆ ಛತ್ರಿ. ಇಲ್ಲಿ ನೋಡಿ, ಇದು ಮ್ಯಾಟ್ರೆಸ್. ಜನ ಅವ್ರಿಗೇನಾದರೂ ಐಟಮ್ಸ್ ಬೇಡ ಅಂದರೆ ಈ ಥರ ಗಾರ್ಬೇಜ್ ಹತ್ರ ಎಲ್ಲ ಬಿಟ್ಟೋಗ್ಬಿಡ್ತಾರೆ. ಇದೊಂದೇ ಅಲ್ಲ, ತುಂಬ ಕಡೆ ಇರುತ್ತೆ ಇದೇ ಥರ, ಲೈಕ್ ಡಿಫ್ರೆಂಟ್ ಗಾರ್ಬೇಜಸ್ ಎಲ್ಲ ಇರುತ್ತೆ.
ಫರ್ನಿಚರ್ ಆಗಿರ್ಬೋದು, ಇಲ್ಲ ಏನಾದರೂ ಬೆಡ್ ಫ್ರೇಮ್ಸ್ ಆಗಿರಲಿ, ಎಲ್ಲ ಹಾಗೆ ಬಿಟ್ಟೋಗ್ಬಿಡ್ತಾರೆ. ಅವ್ರಿಗೆ ಬೇಡ ಅಂತ ಅಂದರೆ ಬೇಕಿದ್ದವ್ರು ಅದನ್ನು ತೊಗೊಂಡು ಹೋಗ್ತಾರೆ. ನೋಡಿ ಹೇಳಿದೆ ಅಲ್ಲ, ಇಲ್ಲೊಂದು ಗಾರ್ಬೇಜ್ ಇದೆ, ಅಲ್ಲಿ ನೋಡಿ ಸೋಫಾ, ಮಾಪ್, ಇನ್ನು ಹ್ಯಾಂಡ್ ವಾಶೋ ಏನೋ ಇದೆ, ಅಲ್ಲಿ ಒಂದು ಚೇರ್ ಇದೆ, ಇಲ್ಲಿ ಇನ್ನೂ ಏನಾದರೂ ಡಬ್ಬೆಗಳೆಲ್ಲ ಇಟ್ಟಿರ್ತಾರೆ. ಒಂದೊಂದ್ಸರಿ ಹೇಳಕ್ಕೆ ಬರಲ್ಲ, ಆ ಡಬ್ಬೆಗಳಲ್ಲೂ ಐಟಮ್ಸ್ ಇರ್ತವೆ. ಅಲ್ಲಿ ನೋಡಿ ಕಾಣುತ್ತಾ, ಮಾನಿಟರ್ ಇಟ್ಟಿದ್ದಾರೆ. ಮಾನಿಟರ ಟಿ ವಿನ ಅದು? ಇಲ್ಲ, ಮಾನಿಟರ್. ಹಾಂ, ಮಾನಿಟರ್ ಇಟ್ಟಿದ್ದಾರೆ. US ಅಲ್ಲಿ ರೋಡ್ ಕ್ರಾಸಿಂಗ್ ಸಿಸ್ಟಮ್ ತುಂಬ ಡಿಫ್ರೆಂಟ್ ಇದೆ ಆ್ಯಂಡ್ ತುಂಬ ಸೇಫ್. ಈಗ ಅಲ್ಲಿ ನಮಗೆ ಟ್ರಾಫಿಕ್ ಲೈಟ್ಸ್ ಕಾಣುತ್ತಲ್ಲ, ಅದ್ರ ಕೆಳಗಡೆ ಒಂದು ಹ್ಯಾಂಡ್ ಸಿಂಬಲ್ ಇದೆ ರೆಡ್ ಕಲರ್ದು. ಸೊ ನಾವು ಅದನ್ನು ನೋಡಿದರೆ ಲೈಕ್ ಹೋಗಬಾರ್ದು ಅಂತ ಅರ್ಥ. ಸೊ ಈಗ ನಾವು ಕ್ರಾಸ್ ಮಾಡಬೇಕಂದ್ರೆ ಈ ಬಟನ್ ಒತ್ತಬೇಕು. ಆಗ ಅಲ್ಲಿ ವೈಟ್ ಕಲರ್ ವಾಕಿಂಗ್ ಸೈನ್ ಬಂದರೆ ಮಾತ್ರ ಮೂವ್ ಆಗಬೇಕು. ನಾವು ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಆ ಸಿಂಬಲ್ ಬಂತು, ಹಾಗಂದರೆ ಈಗ ವಾಕ್ ಮಾಡ್ಬೋದು ಅಂತ ಅರ್ಥ. ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಟೈಮಿಂಗ್ ಕೂಡ ಇರುತ್ತೆ, ಇಷ್ಟು ಸೆಕೆಂಡ್ಸ್ ಅಂತ. ಸೊ ಆ ಸೆಕೆಂಡ್ಸ್ ಒಳಗೆ ನಾವು ಕ್ರಾಸ್ ಮಾಡಬೇಕು. ತಲೆ ನೋಯ್ತಿದೆ ನನಗೆ ಈ ಹೀಟ್ಗೆ, ತುಂಬ ಹೀಟ್ ಇದೆ. ಹೋಗೋದು ಬೇಕಾ ಈ ಹೀಟ್ನಲ್ಲಿ ಅಂತ ಅನ್ಕೊತಿರ್ಬೋದು ನೀವು, ಬಟ್ ಏನು ಮಾಡೋಕ್ಕಾಗಲ್ಲ. 9 o'clockಗೆ ಸ್ಟಾರ್ಟ್ ಆಗಿದ್ದು ಹೀಟ್, ಈವ್ನಿಂಗ್ 6:37ಗೆ ಮುಗಿಯುತ್ತೆ ಇದು. ಇಲ್ಲಿ ನೋಡಿ ಒಂದು ವಿಡಿಯೋ ತೋರಿಸ್ತೀನಿ. USA ಎಸ್ಪೆಷಲಿ ಕ್ಯಾಲಿಫೋರ್ನಿಯಾನಲ್ಲಿ ಮನೆಗಳು ತುಂಬ ಚೆನ್ನಾಗಿ ಕಟ್ಸಿರ್ತಾರೆ. ಇಲ್ಲಿ ಅಪಾರ್ಟ್ಮೆಂಟ್ಸ್ ಥರನೂ ಇರುತ್ತೆ ಆ್ಯಂಡ್ ಇಂಡಿವಿಜುವಲ್ ಹೌಸಸ್ಸು ಇರುತ್ತೆ. ಇಂಡಿವಿಜುವಲ್ ಹೌಸಸ್ ಮಾತ್ರ ತುಂಬ ಕ್ಯೂಟಾಗಿರುತ್ತೆ. ಆ್ಯಕ್ಚುಲಿ ವಿಡಿಯೋ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಭಯ ಆಗುತ್ತೆ ಸ್ವಲ್ಪ, ಯಾಕಂದರೆ ಯಾರಾದರೂ ನೋಡಿದ್ರೆ ಬೈದು ಬಿಡ್ತಾರೆ. ಬಟ್ ಆದರೂ ಟ್ರೈ ಮಾಡ್ತೀನಿ. ನೋಡಿ, ಇನ್ನು ಮುಂದೆ ಚೆನ್ನಾಗಿದ್ದಾವೆ, ತೋರಿಸ್ತೀನಿ ಮನೆಗಳು. ಇಲ್ಲಿ ನೋಡಿ, ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಮನೆಗಳು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ಇವೇನಷ್ಟು ಚೀಪ್ ಅಲ್ಲ ಮನೆಗಳು, ಕೋಟಿಗಟ್ಟಲೆ ಇರುತ್ತೆ. ಡೌನ್ ಪೇಮೆಂಟೇ ಲಕ್ಷಗಟ್ಟಲೆ ಕಟ್ಟಿ ಆಮೇಲೆ ಮತ್ತೆ ಇಂಟ್ರೆಸ್ಟ್ ಕೂಡ ಲಕ್ಷಗಟ್ಟಲೆ ಪೇ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ಯಾಕಂದರೆ ಎಲ್ಲ ಡಾಲರ್ಸ್ ಅಲ್ಲ. ನಾವು ರುಪೀಸ್ನಲ್ಲಿ ಯೋಚನೆ ಮಾಡಿದರೆ ಅದು $1 ಇರುತ್ತೆ, ಬಟ್ ಇಲ್ಲಿ $1 ಏನಕ್ಕೂ ವ್ಯಾಲ್ಯೂ ಬರಲ್ಲ. $1 $84 $85 ಇದೆ ಇವಾಗ. ಯಪ್ಪ, ಇನ್ನು ಡಾಲರ್ ರೇಟ್ ಎಷ್ಟೆಷ್ಟು ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ತಿದೆಯೋ ಅಂತ ಅನ್ಸುತ್ತೆ ನನಗೆ. ನೋಡಿ ಮನೆಗಳು ತುಂಬ ಚೆನ್ನಾಗಿ ಕಟ್ಸಿರ್ತಾರೆ. ಇದು ಇನ್ನು ಬೆಟರ್ ಇದೆ, ಬಟ್ ಇನ್ನು ಎಲ್ಲೇ ಕಡೆ ಹೋದರೆ, ಇಲ್ಲ ಲಾಂಗ್ ಬೀಚ್, ಡೌನ್ ಟೌನ್ ಅಂತೆಲ್ಲ ಇದೆ, ಆ ಕಡೆ ಹೋದರೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆಗಳೆಲ್ಲ. ಈ ರೋಡಲ್ಲಿ ನೋಡಿ ಮನೆಗಳು ಮಾತ್ರ ಎಷ್ಟು ಚೆನ್ನಾಗಿದ್ದಾವೆ. ಒಳಗೆ ಹೋಗ್ತಾ 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 ಇನ್ನೂ ಚೆನ್ನಾಗಿರ್ತವೆ. ಇದು ನೋಡಿ, ತುಂಬ ಬ್ಯೂಟಿಫುಲ್ ಇದೆ ಮನೆ. ಈ ರೋಡ್ನಲ್ಲೂ ತುಂಬ ಚೆನ್ನಾಗಿದೆ ಮನೆಗಳು. ಅಲ್ಲೇ ಇದೆ ಡಾಲರ್ ಟ್ರೀ. ಅರೌಂಡ್ 15 minutes ಆಯಿತು ನಡ್ಕೊಂಡು ಬರೋಕ್ಕೆ. ಈಗ ಮತ್ತೆ ಅಲ್ಲಿ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಏನೇನು ಬೇಕೋ ಎಲ್ಲ ಸಿಗುತ್ತಿಲ್ಲಿ. ಈ ಬೌಲ್ಸ್ ನೋಡಿ ಎಷ್ಟು ಕ್ಯೂಟ್ ಇದೆ. ಆ್ಯಕ್ಚುಲಿ ಒಂದು ಬೇಕಿತ್ತು ನನಗೆ, ಮೈಕ್ರೋವೇವ್ ಸೇಫ್. ಸೊ ತೊಗೊಳೋಣ ಒಂದು. ಲಿಟ್ರಲಿ ಎಲ್ಲ ಸಿಗುತ್ತೆ ಇಲ್ಲಿ, ಎಲೆಕ್ಟ್ರಾನಿಕ್ ಐಟಮ್ಸ್, ಸ್ಟೇಷ್ನರಿ ಐಟಮ್ಸ್, ಇನ್ನು ಇದು ಕ್ಲೀನಿಂಗ್ ಐಟಮ್ಸ್ ಎಲ್ಲ. ನೋಡಿ ಬುಕ್ ಬಿನ್ ಅಂತ, ಐ ಮೀನ್ ಬುಕ್ಸ್ ಎಲ್ಲ ಇಡ್ಬೋದು, ಇಲ್ಲ ಏನಾದರೂ ಸ್ಟೇಷ್ನರಿ ಐಟಮ್ಸ್ ಆ್ಯಂಡ್ ಬಾರ್ಬಿ ಡಾಲ್ಸ್. ನನ್ನ ಸಣ್ಣ ತಂಗಿನ ಏನಾದರೂ ಕರ್ಕೊಂಡು ಬಂದರೆ ಮುಗೀತು, ಇರೋ ಬರೋದನ್ನೆಲ್ಲ ಮಾರ್ಕೊಂಡು ಕೊಡಿಸ್ಬೇಕು ಅವಳಿಗೆ ನಾನು. ಹ್ಯಾಂಗರ್ಸ್ ಕೂಡ ಇದೆ ಇಲ್ಲಿ. ಇಲ್ಲಿ ಬೇಬಿ ಶವರ್ಗೆ, ಇನ್ನೊಂದು ಆ್ಯನಿವರ್ಸರಿ, ಬರ್ಡೇಸ್ ಏನಾದರೂ ಇರಲಿ ಎಲ್ಲ ಸಿಗುತ್ತೆ ಇಲ್ಲಿ. ಲೈಕ್ ಕ್ರೇಜಿ ಡೀಲ್ಸ್ ಅನ್ಬೋದು. ಎಲ್ಲ ಡೆಕೋರೇಟಿವ್ ಐಟಮ್ಸ್ ಇರುತ್ತೆ, ತುಂಬ ಕ್ಯೂಟ್ ಇದ್ದಾವೆ ಎಲ್ಲ.
ಇಲ್ಲಿ ನೋಡಿ ಎಲ್ಲ ಸ್ಟೇಷ್ನರಿ ಐಟಮ್ಸ್, ಎಲ್ಲ ಸಣ್ಣ ಸಣ್ಣ ಐಟಮ್ಸ್ ಕೂಡ ಸಿಗುತ್ತೆ. ಬುಕ್ಸ್, ಪೆನ್, ಸೀಸರ್ಸ್, ಪೆನ್ಸಿಲ್, ಐ ಮೀನ್ ಮೆಕ್ಯಾನಿಕಲ್ ಪೆನ್ಸಿಲ್, ಮಾರ್ಕರ್ಸ್ ಎಲ್ಲ ಇರುತ್ತೆ ಇಲ್ಲಿ ನೋಡಿ. ಸಣ್ಣ ಮಕ್ಕಳಿಗೆ ಕ್ರಾಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ ಸ್ಪಂಜಸ್ ಆ್ಯಂಡ್ ಹ್ಯಾಂಡ್ ವಾಶ್ ಎಲ್ಲ ಇದೆ, ಬಾಡಿ ವಾಷಸ್ ಆ್ಯಂಡ್ ಇನ್ನು ಶ್ಯಾಂಪೂಸ್, ಕಂಡೀಷ್ನರ್ಸ್ ಎಲ್ಲ ಇರುತ್ತೆ ಇಲ್ಲಿ. ಪೇಸ್ಟ್ ಏನಾದರೂ ಖಾಲಿ ಆದರೆ ಟೆನ್ಷನ್ನೇ ಇಲ್ಲ, ಇಲ್ಲಿಗೆ ಬರ್ಬೋದು ನಾನು. ಅದು ಕೋಲ್ಗೇಟ್. ಇಲ್ಲಿ ನೋಡಿ ಹೇರ್ ಬ್ಯಾಂಡ್ಸ್, ರಬ್ಬರ್ ಬ್ಯಾಂಡ್ಸ್, ಕ್ಲಿಪ್ಸ್ ಎಲ್ಲ ಕ್ಯೂಟ್ ಆಗಿರೋವು. ಹೇರ್ ಬ್ರಷ್, ಸಾಕ್ಸ್, ಅಂಬ್ರೆಲಾಸ್, ಹ್ಯಾಟ್, ಸ್ಲಿಪ್ಪರ್ಸ್ ಇದೆಲ್ಲ ಸ್ಟೋರೇಜ್ಗೋಸ್ಕರ ಇರೋದು. ಎಲ್ಲ ಬಕೆಟ್ಸ್ ಥರ ಇದೆ ಆ್ಯಂಡ್ ಟ್ರೇಸ್ ಎಲ್ಲ ಇದೆ. ಫುಡ್ ಐಟಮ್ಸ್ ಕೂಡ ಸಿಗುತ್ತೆ, ಎಲ್ಲ ರೆಡಿಮೇಡ್ ಆ್ಯಂಡ್ ಫ್ರೋಝನ್ ಫುಡ್. ಕಿಚನ್ ಐಟಮ್ಸ್ ಕೂಡ ಇರುತ್ತೆ ಇಲ್ಲಿ, ಲೈಕ್ ಲಿಟ್ರಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸಿಗುತ್ತೆ. Hello, welcome. ಸೊ ಶಾಪಿಂಗ್ ಎಲ್ಲ ಆಯಿತು. ನಾನೆಲ್ಲ ಬ್ಯಾಗ್ನಲ್ಲೇ ಇಡಿಸುತ್ತೆ. ಓ ಮೈ ಗಾಡ್, ನಾನೆಲ್ಲ ಬ್ಯಾಗ್ನಲ್ಲೇ ಇಡಿಸುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಡಿಸ್ಲೇ ಇಲ್ಲ. ಮತ್ತೆ 3 ಎಕ್ಸ್ಟ್ರಾ ಕವರ್ಸ್ ಕೊಟ್ಟರು ಪಾಪ. ಅಯ್ಯೋ, ಒಂದು ಐಟಮ್ ತೊಗೊಳಕ್ಕೆ ಬಂದು ಒಂದು 10 ಐಟಮ್ ತೊಗೊಂಡ್ಬಿಡ್ತೀವಿ. ಬಿಕಾಸ್ ಕಮ್ಮಿ ರೇಟ್ ಇರುತ್ತಲ್ಲ ಇವ್ರದ್ದು, ಅದೇ ಅಟ್ರಾಕ್ಷನ್. ಎಲ್ಲ ಕಮ್ಮಿ ರೇಟ್ಗಿಟ್ಟು ಲೈಕ್ ನಮಗೆ ಬೇಡ ಅಂತ ಅನಿಸಿದ್ರು ಅದು ಟ್ರಿಕ್ ಮಾಡ್ತಾರೆ ಅವರು, ನಾವು ಅದನ್ನು ತಗೋಬೇಕಂತ. ಈ ಥರ ನಡೆಯುತ್ತೆ. ಇದು ಒಂಥರ ಸ್ಕ್ಯಾಮ್, ಬಟ್ ಅವ್ರ ಬಿಸ್ನೆಸ್. ಯಪ್ಪ ದೇವರಾಣೆ, ನಮ್ಮ ಬಳ್ಳಾರಿನಲ್ಲೂ ಇಷ್ಟೊಂದು ಬಿಸಿಲು ನೋಡಿಲ್ಲ ನಾನು. ಅಯ್ಯೋ, ನೋಡಿ ನನ್ನ ಪರಿಸ್ಥಿತಿ. ಯಪ್ಪ, ಇಂಥ ಹೀಟ್ ನಾನು ಎಲ್ಲೂ ನೋಡಿಲ್ಲ. ದೇವ್ರೆ, ನಿಜ ಸಾಕಾಗೋಗ್ಬಿಡ್ತು ನನಗೆ. ಅದನ್ನು ನಮ್ಮ ಮನೆ ಇರೋದು 1st ಫ್ಲೋರ್ನಲ್ಲಿ. ಹತ್ಕೊಂಡು ಬರೋಕ್ಕೆ ಸಾಕಾಗೋಗ್ಬಿಡ್ತು. ಅಯ್ಯಪ್ಪ.